ಉಸಿರು ಕಟ್ಕೊಂಡು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಅಂದ್ರೆ ನೆನ್ನೆ ಜಿಮ್ಗೆ ಹೋಗಿಲ್ಲ, ಇವತ್ತು ಫುಲ್ ಎನರ್ಜೆಟಿಕ್ ಆಗಿ ಮಾಡಿ 2 hours ಮಾಡಿರೋದು. ಆಗ್ಲೂ ವಿಸಿಬಲ್ ರಿಸಲ್ಟ್ ಇರುತ್ತೆ ನಿಜವಾಗ್ಲೂ. ಪ್ರಾಮಿಸ್ ಪ್ರಾಮಿಸ್. ವಾವ್, ಕನ್ನಡಿಯಲ್ಲಿ ವಾವ್ ಅನ್ಕೋತೀನಿ. ನೋಡ್ಬೇಕಾದ್ರೆ ಅನ್ಕೋತೀನಿ, ಛೈ ಮುಖದ ಮೇಲೆ ಏನಕ್ಕೆ ಇವಳು ಕೈ ಇಟ್ಕೋತಿದ್ಯಾ. ದೂರಲ್ಲಿ ಒಬ್ಬ ಇದ್ನಂತೆ. ಅವ್ನು ಬಂದು ದಿನ ಬೆಳಗಾದ್ರೆ ಕಂಪ್ಲೇಂಟ್ಸ್, ಪಕ್ಕದ ಮನೆಯವನ್ ಹಂಗ್ ಮಾಡ್ದ ಈ ತರ. ಇವತ್ತು ನಮ್ಮನೆ ಊಟ ಸೊಪ್ಪಿನ ಕೂಟು, ರೈಸು, ಆಮೇಲೆ ಆಮ್ಲೆಟ್, ಮಜ್ಜಿಗೆ ಮೆಣಸಿನ್ಕಾಯಿ, ಸೌತೆಕಾಯಿ. ಜಿಮ್ ಮುಗಿಸ್ಬಿಟ್ಟು ಬಂದೆ. ನೆನ್ನೆ ಜಿಮ್ಗೆ ಹೋಗಿಲ್ಲ, ಇವತ್ತು ಫುಲ್ ಎನರ್ಜೆಟಿಕ್ ಆಗಿ ಮಾಡಿ 2 hours ಮಾಡಿರೋದು. ಸೊ ಹಂಗೆಲ್ಲ ಏನಿಲ್ಲ, ಸಖತ್ ಜಾಲಿಯಾಗಿ ಎಲ್ಲ ಸ್ಪೀಡಾಗಿ. ಏನೋ 5 kgs ನಾ ಮೇಲ್ಗಡೆ ಎಲ್ಲ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಈ ಸರಿ ಎತ್ತಿದೀನಿ ನಾನು. ಬ್ರೇಕ್ ನಲ್ಲ ಹೀಲ್ ಹಚ್ಚಿ ಬಾಡಿ. ಯಾವಾಗಲೂ ಒಂದು ಬ್ರೇಕ್ ಇಸ್ ತುಂಬಾ ಇಂಪಾರ್ಟೆಂಟ್ ವೆನ್ ಯು ಡೂ ಜಿಮ್ ವರ್ಕೌಟ್. ಎಲ್ಲಾದ್ರೂ ಬ್ರೇಕ್ வேணும் அப்பப்போ. அப்போதான் இன்னும் சூப்பரா ஸ்டார்ட் பண்ண முடியும் நெக்ஸ்ட் சாப்டர். ಅರ್ಥ ಆಗುತ್ತೆ ಅಲ್ವಾ ನಿಮ್ಗೆ? ಬೆಂಗಳೂರು ಮಕ್ಕಳಿಗೆ ಎಲ್ಲರಿಗೂ ಜನರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ತಮಿಳು. அப்ப நான் ஜம்ப் பண்ணேன், தட்டி விட்டேன். செம ஃபாஸ்ட் பண்ணேன், அதுக்கு ஒரு வயிறு லிச்சு. செம ஃபாஸ்ட். ரொம்ப வலிக்குதா? ಬರ್ತಿದಂಗೆ ಸ್ಕೂಲ್ ಸ್ಟೋರಿ. ಈ ಸೆಮಿ ಸಿಲ್ಕ್ ಸ್ಯಾರಿ ಪ್ರಮೋಷನ್ ಮಾಡ್ತಾ ಇದೆ. ಇದು ನಮ್ಮ ಕರ್ನಾಟಕದಿಂದಾನೇ ನನಗೆ ಕಳ್ಸಿರೋದು. ವ್ಯೂವರ್ಸ್ ಅಂತೆ ಅವರು. ಅವರೇ ನೇಯ್ಗೆ ಮಾಡಿ ಸ್ಯಾರಿನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಅವರು ಕಳ್ಸಿಕೊಟ್ಟಿರೋದು. ಇದೊಂಥರ ಪರ್ಪಲ್ ಅಂಡ್ ಪಿಂಕ್ ಮೆಜೆಂಟ ಆ ಥರ ಡುವೆಲ್ ಕಲರ್ದು ಸಖತ್ತಾಗಿದೆ. ಬ್ಲೌಸ್ ಬಂದು ಗ್ರೀನ್ ಬರುತ್ತೆ. ಸೊ ನಾನು ಬ್ಲೌಸ್ ಹೊಲ್ಸ್ಕೊಳಕ್ ಹೋಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಇದೇ ತರದ್ದು ನನ್ನ ಹತ್ರ ಸ್ಯಾರಿ ಇದೆ ಅಂತ ನನಗೆ ತಗೊಂಡ್ಮೇಲೆ ಇದನ್ನ ಚೂಸ್ ಮಾಡಿದ್ಮೇಲೆ ಗೊತ್ತಾಯ್ತು. ಸೊ ಆ ಬ್ಲೌಸ್ ನನ್ನ ಹತ್ರನ ಆಲ್ರೆಡಿ ಇತ್ತು, ಪಕ್ಕ ಮ್ಯಾಚಿಂಗ್ ಆಗಿದೆ. ಇದ್ರ ಬ್ಲೌಸ್ ತೋರಿಸ್ತೀನಿ ನೋಡಿ. ಬಾರ್ಡರ್ ಮಾತ್ರ ಚೇಂಜ್ ಇರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅವ್ರ ಪೇಜ್ ನಾನು ಮೆನ್ಷನ್ ಮಾಡ್ತೀನಿ, ಲಿಂಕ್ ಕೊಡ್ತೀನಿ, ಅವ್ರ ಜೊತೆ ಅವ್ರ ಹತ್ರ ಚೆಕ್ ಮಾಡಿ. ಇನ್ನೊಂದು ತಮಿಳ್ನಾಡಿಂದ ಹುಡುಗಿ ಬಂದು ಇಲ್ಲಿ ಹಾಕಿದೀನಲ್ಲ ಇನ್ವಿಸಿಬಲ್ ನೆಕ್ಲೆಸ್ನೆಲ್ಲ ಅವರೇ ತಯಾರು ಮಾಡ್ತಿದಾರಂತೆ, ರೀಸೇಲ್ ಸಾರಿ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಒಂದು 4-5 ನೆಕ್ಲೆಸ್ ಕಳ್ಸಿದ್ರು. ಸೊ ನಾನೀಗ ಒಂದು ಹಾಕಿದ್ದೀನಿ, ಅದು ತೋರಿಸ್ತೀನಿ. ಮತ್ತೆ ಇದು ಹಾಕೊಳಕ್ಕೆ ಕಷ್ಟ, ಇನ್ವಿಸಿಬಲ್ ಬೇರೆ, ಚಿಕ್ಕ ತಂತಿ ತರ ಆಯ್ತಾ, ಹಾಕೊಳಕ್ ಸ್ವಲ್ಪ ಕಷ್ಟ. ಬಟ್ ಹಾಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿದೆ. ಈ ತರ ಬರುತ್ತೆ. ಸೆಕೆಗೆ ಕೂದಲಿನೆಲ್ಲ ಕಿತ್ತಿಟ್ಟಿದ್ದೀನಿ. ಮೋಸ್ಟ್ಲಿ ಇಲ್ಲಿ ಅಷ್ಟು ಚಂದ ಕಾಣಿಸಲ್ಲ ಅನ್ಸುತ್ತೆ, ನಾನು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನೀವು ಇನ್ವಿಸಿಬಲ್ ನೆಕ್ಲೆಸ್ ತಗೊಬೇಕು ಅಂತಿದ್ರೆ ಅವ್ರ ಪೇಜ್ನ ಚೆಕ್ ಮಾಡ್ತೀನಿ ನೋಡಿ. ಅಂಡ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಅವ್ರ ಹತ್ರ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ. ಮ್ಯಾನುಫ್ಯಾಕ್ಚರ್ ಅಂದ್ರೆ ಆಬ್ವಿಯಸ್ಲಿ ಇರುತ್ತೆ ಅಲ್ವಾ. ಅಂಡ್ ಅವ್ರ ಹತ್ರ ಚೆಕ್ ಮಾಡಿ ನೋಡಿ. ಆ ಪ್ರಾಡಕ್ಟ್ಸ್ ಅಂಡ್ ಪ್ರೈಸ್ ಎಲ್ಲ ಇಷ್ಟ ಆದ್ರೆ ನೀವು ತಗೊಳ್ಳಿ. ಓಕೆ, ನಿನ್ನೆ ಬ್ಲಾಗಲ್ಲಿ ಚನ್ನ ಮಸಾಲ ಅದು ಸುಂಡಲ್ ಏನಂತಾರೆ ಅದು ಉಸ್ಲಿ ಮಾಡ್ತಾ ಇದ್ನಲ್ಲ. ಯೂಶುವಲಿ ನನಗೆ ಈಗ ಅಭ್ಯಾಸ ಆಗ್ಬಿಟ್ಟಿದೆ ಹಿಂಗನ್ನೋದು ಅಂತ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇವನ್ ನನ್ಗೆ ಗೊತ್ತು, ಎಡಿಟ್ ಮಾಡ್ಬೇಕಾದ್ರೆ ಅನ್ಕೋತೀನಿ, ಛೈ ಮುಖದ ಮೇಲೆ ಏನಕ್ಕೆ ಇವಳು ಕೈ ಇಟ್ಕೋತಿದ್ದಾಳೆ ಅಂತ. ನಾನು ಹಿಂಗ್ ಮಾಡ್ತೀನಿ, ಬೇರೆ ಯಾರು ಮಾಡಿದ್ರು ಆಕ್ಚುಲಿ ನಾನು ಸಹಿಸಲ್ಲ. ಅವ್ರ ಅಡ್ಗೆ ಮಾಡಿದ್ರು ನಾನು ತಿನ್ನಲ್ಲ, ಅದು ಬೇರೆ ವಿಷಯ. ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅವ್ರು ನನ್ನ ಒಳ್ಳೇದಕ್ಕೋಸ್ಕರನೇ ನಂತರನೇ ಯೋಚನೆ ಮಾಡೋರು ಯಾರೋ ಹೇಳಿದ್ರು ಅಂತ. ನಾನು ಅವ್ರಿಗೆ ರಿಪ್ಲೈನೂ ಮಾಡಿದ್ದೀನಿ. ಬಟ್ ನಾನು ಇದನ್ನ ಯೋಚನೆ ಮಾಡಿ ಕಮೆಂಟ್ ಮಾಡದೇ ಇರೋರಿಗೆ ಈ ವಿಡಿಯೋ, ಈ ವಿಷಯ. ಓಕೆ, ಆಕ್ಚುಲಿ ನನಗೂ ಇಷ್ಟ ಆಗಲ್ಲ. ಅದು ಬ್ಯಾಡ್ ಹ್ಯಾಬಿಟ್, ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ನಾನು ಅವಾಯ್ಡ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿರ್ಬೇಕಾದ್ರೆ ಅದು ನಿಮ್ಗೆ ಗೊತ್ತಲ್ಲ, ಒಂದು ಅಭ್ಯಾಸ ಆಗ್ಬಿಟ್ರೆ ಹಿಂಗ್ ಅನ್ಕೊಳ್ಳೋದು. ನಾನು ಅಭಿಗೆ ಆಡ್ಕೋತಾ ಇದ್ದೆ, ಈಗ ನನಗ್ ಬಂದ್ಬಿಡ್ತ ಅಭ್ಯಾಸ. ಅಭಿ ಯಾವಾಗ್ಲೂ ಹಿಂಗ್ ಅಂತಿರ್ತಾನೆ, ನಾನು ಹಿಂಗ್ ಅಂತಿರ್ತೀನಿ. ನನಗ್ ಅದಲ್ದೇನೆ ಬೆವ್ರು ಇಲ್ಲಿ ತುಂಬಾ ಶೆಕೆ ಆದ್ರೆ ಮಾತ್ರ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಳಗಡೆಯಿಂದ ಹಿಂಗ್ ಬರುತ್ತೆ. ಅಷ್ಟೊಂದೆಲ್ಲ ಬೆವರಲ್ಲ. ಆದ್ರೂ ನೋಡಿ, ನಿಮ್ಗೆ ಹೇಳ್ತಾನೆ ಹಿಂಗ್ ಅಂತಿದೀನಿ. ಇನ್ನೊಂದು, ಈ ಕೂದ್ಲು ಬೇರೆ ಹಿಂಗೆಲ್ಲ ಹೋಗುತ್ತೆ, ಕಣ್ಣತ್ರ ಹೋಗುತ್ತೆ. ಆಮೇಲೆ ಯಾವಾಗ್ಲೂ ಫ್ಯಾನ್ ಹಾಕ್ತಂಗೆ ಇರ್ತೀವಲ್ಲ, ಹಾರಾಡ್ತಿರುತ್ತೆ. ಎಷ್ಟೇ ರೀಸನ್. ಅಂಡ್ ಏನೇ ನೀವು ವ್ಲಾಗ್ ಅಲ್ಲಿ ಬಂದು ನಾನು ತಪ್ಪು ನೋಡಿದ್ರು ಕೂಡ ನೀವು ಖಂಡಿತ ಕಮೆಂಟ್ ಮಾಡಿ. ನಾನು ಅದು ಪಾಸಿಟಿವ್ ಆಗಿ ತಗೊಳ್ತೀನಿ. ಯಾಕಂದ್ರೆ ನನ್ನ ಒಳ್ಳೇದಕ್ಕೆ ನಾನು ಅಡಾಪ್ಟ್ ಮಾಡ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ. ಅಂಡ್
ಅಷ್ಟೇ. ಹೇಳಿದ್ನಲ್ಲ, ಇದೆ ಇನ್ವಿಸಿಬಲ್ ನೆಕ್ಲೆಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದನ್ನು ನಾನು ರೀಲ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ಅಲ್ಲಿನೂ ನೋಡ್ಬೋದು. ಇಲ್ಲ ಅಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ದಿರೋರಿಗೆ ಇದು ತೋರಿಸ್ತಾ ಇದ್ದೀನಿ. ಚೆಂದ ಇದೆ, ಲಿಂಕ್ ಕೊಡ್ತೀನಿ, ಬೇಕಂದರೆ ತೊಗೊಳ್ಳಿ ಅಷ್ಟೆ. ಯಾಕಂದರೆ ಈ ಆಡಿಯೋ ಹಂಗೆ ಹಾಕ್ಬಿಟ್ರೆ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ಮಾಡಿದ್ರೆ ನನಗೆ ಒಂದು ಪ್ರಾಬ್ಲಮ್ ಇದೆ, ಕಣ್ಣು ಫುಲ್ಲು ಒಳಗೋಗ್ಬಿಡುತ್ತೆ. ಇಲ್ಲಿ ನನಗೆ ಒಂಥರ ಏನಂತಾರೆ ಹಳ್ಳ ಬೀಳುತ್ತೆ, ಆಮೇಲೆ ನಿಂಗೆ ಲೈನ್ ಬರುತ್ತೆ. ಚೆನ್ನಾಗಿ ತಿಂದು ಗುಂಡು ಗುಂಡಕ್ಕಿದ್ರೆ ಅವೆಲ್ಲ ಏನೂ ಬರೋಲ್ಲ, ಪ್ಲಫಿಯಾಗಿ ಮುಖ ಚೆನ್ನಾಗಿರುತ್ತೆ. ನನಗೇನೆ ವಾವ್, ಕನ್ನಡಿಯಲ್ಲಿ ವಾವ್ ಅನ್ಕೋತೀನಿ. ಹಿಂಗೆ ಡಯಟ್ ಮಾಡಿ ವರ್ಕೌಟ್ ಮಾಡಿದ್ರೆ ನನಗೆ ಎದ್ಬಿಟ್ಟು ಏನಕ್ಕೆ ಹಿಂಗಾಗಿದೆ ಮುಖ ಅಂತ. ಚೆನ್ನಾಗಿ ತಿಂತೀನಿ, ಬಟ್ ವರ್ಕೌಟ್ ಮಾಡಿ ಬಾಡಿ ಪೇನ್ ಆಗಿರುತ್ತಲ್ಲ, ಅದಕ್ಕೆ ಅನ್ಸುತ್ತೆ. ಈ ಮಸಾಜರ್ನ ನೋಡಿ, ಇದು ಬ್ರಷ್ನ ನೋಡಿ ತಗೊಂಡೆ. ನಾನು ತಗೊಂಡ್ಮೇಲೆ ಮೌಲ್ಯನೂ ತಗೊಂಡ್ಲು, ಅವಳು ಒಬ್ಳು ಚೆನ್ನಾಗಿದೆ ಅಂತ ಹೇಳಿದ್ಲು. ಬಟ್ ಇದು ತುಂಬಾ ಯೂಸ್ಫುಲ್ ಆಗಿತ್ತು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಸರಿ ಹೋಯ್ತಿದಂಗೆನೆ ಆ ಪ್ರಾಡಕ್ಟ್ನ ವಿಷಯನೇ ಮರ್ತು ಬಿಡ್ತೀವಿ ಅಂತ. ಅದೇ ತರ ನನಗೆ ಲೈನ್ಸ್ ಎಲ್ಲ ಸರಿ ಹೋದ್ಮೇಲೆ ಮರ್ತೇ ಬಿಟ್ಟೆ. ಬಟ್ ಇನ್ಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾಲೆಲ್ಲ ಖಂಡಿತ ನೋಡಿರ್ತೀರ ಈ ಬ್ರಷ್. ಇದು 500 ರುಪೀಸಲ್ಲೂ ಸಿಗುತ್ತೆ. ನಾನು ತಗೊಂಡಿರೋದು ಇದು 2000 ರುಪೀಸ್. ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಟ್ರೆಂಡ್ ಬಂತಲ್ಲ, ಅವಾಗ್ಲೇ ತಗೋಬಿಟ್ಟೆ ನಾನು. ಜಸ್ಟ್ ಹಿಂಗ್ ಮಾಡಿ ಬೆಳಗ್ಗೆ ಹೊತ್ತು ಇಲ್ಲ ಮಲ್ಕೊಳ್ಳೋ ಹೊತ್ತು ನಿಜವಾಗ್ಲೂ ವಿಸಿಬಲ್ ರಿಸಲ್ಟ್ ಇರುತ್ತೆ. ನಿಜವಾಗ್ಲೂ ಪ್ರಾಮಿಸ್ ಇದ್ರಲ್ಲಿ ರಿಸಲ್ಟ್ ಇದೆ. ಬಟ್ ಯೂಸ್ ಮಾಡ್ಬೇಕಲ್ಲ, ಸೋಂಬೇರಿಗಳು. ಅದ್ರಲ್ಲಿ ನಾನು ಒಬ್ಳು, ಸೋಂಬೇರಿ ಗ್ರೂಪಲ್ಲಿ ನಾನು ಒಬ್ಳು. ಒಂಚೂರು ಚೆನ್ನಾಗಿ ಆಯ್ತಿದಂಗೆನೆ ಬಿಟ್ಬಿಡ್ತೀನಿ. ಇನ್ಮೇಲೆ ಇದನ್ನ ನಾನು ನನ್ನ ಡೈಲಿ ರೊಟೀನಲ್ಲಿ ಸೇರಿಸ್ಕೋಬೇಕು ಅಂತಿದ್ದೀನಿ. ಯಾರೆಲ್ಲ ಈ ತರ ನಾಸಿಲ್ ಫೋಲ್ಡ್ ಇದೆ ಅವ್ರು ಯೂಸ್ ಮಾಡಿ. ಆ್ಯಂಡ್ ಫೇಶಿಯಲ್ ಎಕ್ಸಸೈಸ್ ಎಲ್ಲ ಮಾಡಿ. ಏನಕ್ಕೆ ಉಸಿರು ಕಟ್ಕೊಂಡು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ನನ್ನ ಮಗ ರಾತ್ರಿ ಹೊತ್ತು ಬುಕ್ ಓದೋದು ನೋಡೋಕ್ಕೆ ಚೆಂದ. ಮರಿದೇನೆ ಅಟ್ಲೀಸ್ಟ್ 2 to 4 ಪೇಜಸ್ ಆದ್ರೂ ಓದಿಸ್ತೀನಿ. ಓದ್ತಾನೆ ಅವನು, ಇಂಟ್ರೆಸ್ಟೆಡ್ ಆಗಿ ಓದ್ತಾನೆ. ನೀವು ನಿಮ್ಮ ಮಕ್ಕಳಿದ್ರೆ ಈ ಅಭ್ಯಾಸ ಮಾಡಿಸಿ. ಟೈಮ್ ಈಗ 10:30. ಯಾಕೋ ನಿದ್ರೆ ಬಂದಿಲ್ಲ ನನಗೆ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸುಮ್ಮನೆ ಹಿಂಗೆ ರೀಲ್ಸ್ ನೋಡ್ತಾ ಇದ್ದೆ. ರೀಲ್ಸ್ ಅಂದರೆ ನಾರ್ಮಲ್ ಈ ಥರ ಅಲ್ಲ, ಸ್ಟೋರೀಸ್ ಆ ಥರ ಬರುತ್ತಲ್ಲ, ಅದಲ್ಲೊಂದು ಸ್ಟೋರಿ ನೋಡಿದೆ. ಸೊ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಏನಂದರೆ, ಒಂದೂರಲ್ಲಿ ಒಬ್ಬ ಇದ್ನಂತೆ. ಅವನು ಬಂದು ದಿನ ಬೆಳಗಾದ್ರೆ ಕಂಪ್ಲೇಂಟ್ಸ್. ಪಕ್ಕದ ಮನೆಯವನು ಹಂಗೆ ಮಾಡ್ದ, ಈ ಕಡೆ ಮನೆಯವನು ಹಿಂಗೆ ಮಾಡ್ದ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಬರೀ ಕಂಪ್ಲೇಂಟ್ಸ್, ಎವ್ರಿ ಡೇ ಕಂಪ್ಲೇಂಟ್ಸ್. ನೀ ಹೆಂಗ್ ಸರಿ ಆಗಲ್ಲ, ನೀನು ಬುದ್ಧಿ ಕಲಿಯಲ್ಲ ಅಂತ. ಹಿಂಗೆ ಒಂದಿನ ಸ್ವಾಮೀಜಿನೋ ಗುರುಗಳು ಸಾಧುಗಳು ಒಬ್ರು ಬಂದ್ರಂತೆ. ಸೊ ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡ್ತಾನೆ, ನೋಡಿ ಹಿಂಗೆ ಯಾರು ಇಲ್ಲಿ ಬುದ್ಧಿ ಕಲಿಯಲ್ಲ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ನು ಹಂಗೆ ಮಾಡ್ತಾನೆ, ಇವ್ನು ಹಿಂಗೆ ಮಾಡ್ತಾನೆ ಅಂತ. ಗುರುಗಳು ಎಲ್ಲಾನು ಕೇಳ್ಕೊಂಡು ಓಕೆ ಅಂದ್ಬಿಟ್ಟು ಒಂದು ಕಪ್ ಕೊಟ್ರಂತೆ, ಕೈಯಲ್ಲಿ ಒಂದು ಬಟ್ಲುನೋ ಒಂದು ಪಾತ್ರೆನ ಕೊಟ್ರಂತೆ. ಪಾತ್ರೆ ಫುಲ್ ನೀರಿತ್ತಂತೆ. ಇದನ್ನ ತಗೊಂಡು ನನ್ನ ಜೊತೆ ಬಾ ಅಂತ. ಸೊ ಅಲ್ಲೇನೆ ಚಿಕ್ಕ ಕೋಣಿಗಳಲ್ಲೆಲ್ಲ ಹೋಗಿ ಸ್ವಲ್ಪ ದೂರ ಹಂಗೆ ಮುಂದೆ ಹೋದ್ಮೇಲೆ ತಿರುಗಿ ನೋಡಿದ್ರಂತೆ ಗುರುಗಳು. ಏನಕ್ಕೆ ಇನ್ನೂ ದೂರ ನಿಂತಿದ್ಯಾ, ಬಾ ಬೇಗ ಬಾ ಅಂತ. ಏನ್ ಗುರುಗಳೇ, ನೀವು ಕೈಯಲ್ಲಿ ಪಾತ್ರೆ ಕೊಟ್ಟು ಪಾತ್ರೆ ತುಂಬಾ ನೀರ್ ಕೊಟ್ಟು ಬೇಗ ಬಾ ನಡ್ಕೊಂಬಾ ಅಂತ ಹೇಳ್ತಿದ್ದೀರಾ, ನಾನು ಬೇಗ ನಡ್ಕೊಂಬಂದ್ರೆ ನೀರೆಲ್ಲ ಚೆಲ್ಲೋಗಲ್ವಾ ಅಂತ. ಆಗ ಗುರುಗಳು ಹೇಳ್ತಾರಂತೆ, ಹಾಗೇನೆ ನಮ್ಮ ಕೈಲಿರೋ ಪಾತ್ರೆನ ನಾವು ನೋಡ್ಕೊಂಡ್ರೆ, ನಮ್ಮ ಕೈಲಿರೋ ಜವಾಬ್ದಾರಿ, ನಮ್ಮ ಜೀವನನ ನಾವು ನೋಡ್ಕೊಂಡ್ರೆ ಸುತ್ತ ಇರೋದ್ನೆಲ್ಲ ನಾವೇನು ಗಮನಿಸಲ್ಲ. ಎಂತಕ್ಕೆ ನೀವು ಬೇರೆನ ಕಂಪ್ಲೇಂಟ್ ಮಾಡ್ತೀಯಾ ಅಂತ ಅಂದಾಗ ಅವನಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ, ಹಂಗೆ ಸೈಲೆಂಟ್ ಆದ್ನಂತೆ. ನಾವ್ ಯಾವಾಗ್ಲೂ ಬೇರೆಯವ್ರ ಅರ್ಥ ಮಾಡ್ಕೊಬೇಕು, ಬೇರೆಯವರು ಒಂದು ಕರುಣೆಯಿಂದ ನೋಡ್ಬೇಕು, ಬೇರೆಯವ್ರ ಹೆಲ್ಪ್ ಮಾಡ್ಬೇಕು. ಬೇರೆಯವ್ರ ಕಡೆಯಿಂದನೇ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಬೇರೆಯವ್ರು ನಾವೇನಕ್ಕೆ ಆಗ್ಬಾರ್ದು, ನಾವೇನಕ್ಕೆ ಅರ್ಥ ಮಾಡ್ಕೊಬಾರ್ದು ಎಲ್ಲಾರನ್ನೂ ಅಲ್ವಾ. ನಾವು ಸ್ವಲ್ಪ ಕೈಂಡ್ ಆಗಿರ್ಬೇಕು, ಅವ್ರ ಸಿಚುವೇಶನ್ ನಾವು ಅರ್ಥ ಮಾಡ್ಕೊಬೇಕು. ಆ ಥರ ನಾವ್ ಯಾವಾಗ ಬದಲಾಗ್ತೀವಿ ಅವಾಗ್ಲೇನೆ ನಮ್ಮ ಸುತ್ತ ಇರೋ ವಾತಾವರಣನೂ ಚೇಂಜ್ ಆಗುತ್ತೆ ಅಂತ ಆ ಸ್ಟೋರಿಲಿ ಹೇಳಿದ್ರು. ಹಾಗೇನೆ ಭಗವದ್ಗೀತೆ ಅಧ್ಯಾಯ 5ರಲ್ಲಿ ಕೃಷ್ಣ ಬಂದು ಅರ್ಜುನಿಗೆ ಹೇಳ್ತಾರಂತೆ, ಒಬ್ಬ ಸ್ಪಿರಿಚುವಲ್ ಪರ್ಸನ್ ಬಂದು ಅವ್ನು ನೋಡೋದೆಲ್ಲಾನು ಡಿವೈನ್ ಆಗೇ ಇರುತ್ತಂತೆ, ಅವ್ನು ನೋಡೋದೆಲ್ಲಾನು ಪಾಠವಾಗೇ ಇರುತ್ತಂತೆ.
ಅವನು ಎಲ್ಲಾ ಪರ್ಸ್ಪೆಕ್ಟಿವ್ ಇಂದನೂ ನೋಡ್ಕೊಂಡು ಅದನ್ನ ಪಾಠ ಅಂತ ತಗೊಳ್ತಾನಂತೆ. ಇದು ಬ್ಯಾಡ್, ಇದು ಗುಡ್ ಅಂತ ತಗೊಳಲ್ವಂತೆ, ಇದು ಒಳ್ಳೇದು ಕೆಟ್ಟದು ಅಂತ. ಸೊ ಹಾಗೆ ನಾವು ಎಲ್ಲಾ ಪರ್ಸನ್ಸ್ನು ನಮ್ ಮೂಗ್ ನೇರಕ್ಕೆ ನೋಡ್ದೇನೆ ಅವ್ರ ಅವ್ರ ಅವ್ರು ಅವ್ರ ದೃಷ್ಟಿಕೋನದಲ್ಲೂ ಯೋಚನೆ ಮಾಡಿ ನಾವು ಸ್ವಲ್ಪ ಕೈಂಡರ್ ಆಗಿ, ನಾವು ಸ್ವಲ್ಪ ಹೆಲ್ಪ್ಫುಲ್ ಆಗಿರೋಣ ಅಂತ ಆ ವಿಡಿಯೋಲಿ ಹೇಳಿದ್ರು. ಬಟ್ ನಾನು ಇದನ್ನ ಹೆಂಗ್ ಕನ್ವೆ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಮೈಂಡಲ್ಲಿ ಫುಲ್ಲು ನನಗೆ ಅದು ಡೀಪಾಗಿ ಕುತ್ಕೊಂಡಿದೆ. ಸೊ ಇನ್ಮೇಲೆ ನಾನು ಯಾವುದೋ ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಕಾಮ್ ಆಗಿದ್ದು ಸ್ವಲ್ಪ ಅವ್ರ ಪರ್ಸ್ಪೆಕ್ಟಿವಲ್ಲೂ ಯೋಚನೆ ಮಾಡಿ ಕೋಪ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಟಕ್ ಅಂತ ಏನು ಕಮ್ಮಿ ನಾನು ದೇವರಲ್ಲ, ಎಲ್ಲ ಸಾಧು ಸಂತರು ನಾನು ಅಲ್ಲ ಹ್ಯೂಮನ್. ಇಷ್ಟು ವರ್ಷದಿಂದ ನಾನು ಕಲ್ತ್ಕೊಂಡ್ಬಂದಿರೋನೆಲ್ಲ ಟಕ್ ಅಂತನೂ ಬಿಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಏನಾದರೂ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಪಾಸ್ ಮಾಡಿ ಬೇರೆಯವ್ರಿಗೆ ಹರ್ಟ್ ಮಾಡ್ದಂಗೆ ಇರ್ತೀನಿ. ಸೊ ಈ ಸ್ಟೋರಿ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಾರಿ, ಕೆಲವೊಬ್ರಿಗೆ ಬೋರ್ ಆಗುತ್ತೆ, ಕೆಲವೊಬ್ರು ನನಗೆ ನೀವು ಏನೇನೋ ಸ್ಟೋರಿ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ನನ್ಗೇನಂದ್ರೆ ಏನಾದ್ರೂ ಸುತ್ತಮುತ್ತ ಡಿಫ್ರೆಂಟ್ ಆಗಿ ನಡೆದ್ರೆ ಸರಿ, ತೋರ್ಸೋಣ. ಡೈಲಿ ರೊಟೀನ್ ಅದೇ ರೊಟೀನ್, ಏನು ಅಷ್ಟೊಂದೆಲ್ಲ ಮಚ್ ಫನ್ನರಾಗಿ ಏನು ಫನ್ನಿಯಾಗಿ ಏನೂ ಇರಲ್ಲ, ಬೋರಿಂಗ್ ಡೇಸ್ದ. ಸೊ ನಾನು ತಿಳ್ಕೊಂಡಿರೋದನ್ನ ಒಂದು ಸ್ವಲ್ಪ ಹಂಗೇನೆ ಶೇರ್ ಮಾಡೋಣ ಅಂತ. ನಾನು ಹೇಳೋದೇನಾದರೂ ತಪ್ಪಿದ್ರೆ ಖಂಡಿತ ನೀವು ಕಮೆಂಟ್ಸಲ್ಲಿ ನನಗೆ ಕರೆಕ್ಟ್ ಮಾಡಿ. ನಾನು ಕಲ್ತ್ಕೊಳ್ಳೋಕ್ಕೆ ತುಂಬ, ನಾನು ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆಲ್ಲ, ಒಳ್ಳೆ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ತುಂಬ ಇಷ್ಟ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗಲ್ಲಿ ನೋಡೋಣ. ಸಾರಿ, ಅದು ನನಗೇನು ಮಾಡೋಕ್ಕಾಗಲ್ಲ, ಮೇಲ್ಗಡೆ ಫ್ಯಾನ್ ಓಡ್ತಿರುತ್ತಾ, ಕೂದ್ಲಿಂಗೆ ನಿಮ್ಗೆ ಕಾಣಿಸಲ್ಲ ವಿಡಿಯೋಲಿ, ಅದು ಮುಖದ ಹತ್ರ ಎಲ್ಲ ಬಂದು ಹಿಂಗೆ ಮಾಡ್ತಿರುತ್ತೆ, ಅದು ನನಗೆ ಆಗುತ್ತೆ. ಸೊ ಅವಾಯ್ಡ್ ಮಾಡ್ತೀನಿ ಮುಖದ ಮೇಲೆ ಕೈ ಇಡೋದು. ಓಕೆ, ಥ್ಯಾಂಕ್ ಯು, ಬಾಯ್.